ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾವಾಗ್ಲೂ ಇರೋ ತರ ಇಲ್ಲ ನೀನು. ನಿನ್ನೆ ರಾತ್ರಿ ನೆನಪುಗಳ ಮಾತು ಮಧುರ. ಹೀಗೆ ಬಿಟ್ರೆ ಆಗಲ್ಲ, ನಿನಗೆ ಸರಿಯಾಗಿ ಮಾಡ್ತೀನಿ. ಬಾ. ಧೀಂತಾನ ಧೀಂತಾನ ಧಿರನಾನ ಧೀನ. ಲೇ ಲಲಿತಾ, ಏನಾಗ್ಬೇಕಾಗಿತ್ತೋ ಅದೆಲ್ಲ ನಿನ್ನೆ ರಾತ್ರಿನೇ ಆಗಿದೆ ಕಣೆ. ನಮ್ಮ ಊಹೆ ಸರಿಯಾಗಿದೆ ಗುರುಗಳೇ. ಈ ಶಾಸ್ತ್ರಿಗಳು ನಮ್ಮ ಕಣ್ ತಪ್ಪಿಸಿ ಹೇಗೆ ಹೋಗ್ತಿದ್ದಾರೆ ನೋಡಿ. ನಮ್ಮನ್ನು ನೋಡಿಯೋ ನೋಡ್ದಾಗ ಹೋಗ್ತಿದ್ದಾರೆ ಅಂದರೆ ಏನೋ ಎಡವಟ್ಟಾಗಿದೆ ಅಂತ ಅರ್ಥ. ಗುರುಗಳೇ, ನಾನು ನಿಮ್ಗೆ ಹೇಳ್ದೆ, ಈ ವಿರೂಪಾಕ್ಷ ಶಾಸ್ತ್ರಿಗಳ ಮಾತು ಕೇಳಿ ಇಲ್ಲಿ ಉಳಿಯೋದು ಬೇಡ, ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ ಅಂತ. ನೀವು ಅವನ ಮಾತಿಗೆ ಬೆಲೆ ಕೊಟ್ರಿ. ಈಗ ನೋಡಿದ್ರೆ ಶಾಸ್ತ್ರಿಗಳೇನೋ ಮೋಸ ಮಾಡ್ತಾ ಇರೋ ತರ ಇದೆ. ಈ ಸಾರ್ತಿ ಅವನೇನಾದ್ರೂ ನಮ್ ಜೊತೆ ಆಟ ಆಡಿದ್ರೆ ಅವನ ಕತೆ ಮುಗೀತು ಅಂತಾನೆ ಅರ್ಥ. ಸೂರ್ಯಾಂಶು ತ್ರಿಪುರ ಸುಂದರಿನೇ ಎದ್ ಬಂದ್ರು ಇವನನ್ನ ನನ್ನಿಂದ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಇವನ ಮಿತ್ರ ದ್ರೋಹಕ್ಕೆ ತಕ್ಕ ಪಾಠ ಕಲಿಸದೆ ಬಿಡೋಲ್ಲ. ನನ್ನನ್ನು ಹುಡುಕೊಂಡು ದೇವಸ್ಥಾನದ ಹತ್ರನೇ ಬಂದ್ಬಿಟ್ಟಿದಾರಲ್ಲ. ಇವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಸಾಧ್ಯನೇ ಇಲ್ಲ. ಚಾಚಿ ಬಂಗಾರಿನ ಬೇರೆ ಮಾಡೋದಕ್ಕಾಗ್ಲಿಲ್ಲ ಅಂತ ಇವ್ರಿಗೇನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಬಂದ್ ಮಾಡ್ಬಿಡ್ತಾರೆ. ಸದ್ಯಕ್ಕೆ ಇವ್ರ ಕೈಗೆ ಸಿಗಬಾರ್ದು. ಆಮೇಲೆ ನೋಡ್ಕೊಳ್ಳೋಣ. ನನ್ನನ್ನು ನೋಡಿಲ್ವಾ ಅಥವಾ ನೋಡೋದಕ್ಕೆ ಇಷ್ಟ ಇಲ್ವಾ, ಅಥವಾ ಮುಖ ತೋರ್ಸಕ್ಕಾಗ್ದಿರೋಂಥ ಕೆಲಸ ಏನಾದರೂ ಮಾಡ್ಕೊಂಡಿದ್ಯಾ? ಮಾತು ವಿರೂಪಾಕ್ಷ, ನಿನ್ನ ಹತ್ರನೇ ನಾನು ಮಾತಾಡ್ತಿರೋದು. ನೀನು ಬರ್ತೀಯ ಅಂತ ನನ್ನ ಕುಟೀರದಲ್ಲಿ ಕಾಯ್ತಾ ಇದ್ರೆ ನೀನು ದೇವಸ್ಥಾನದಲ್ಲಿದ್ದೀಯ. ನಾನೇ ದೇವಸ್ಥಾನಕ್ಕೆ ಬಂದ್ರೆ ನನ್ನ ಕಣ್ ತಪ್ಪಿಸಿ ಅಲ್ಲಿಂದನೂ ಓಡೋಗ್ತೀಯ. ಈಗೆಲ್ಲಿ ಹೋಗ್ತೀಯ ವಿರೂಪಾಕ್ಷ? ನಾನೆಲ್ಲಿ ಕಣ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ? ನಿಮ್ ಮುಂದೆ ನಿಂತಿಲ್ವಾ? ಸುಳ್ಳು ಹೇಳ್ಬೇಡ ವಿರೂಪಾಕ್ಷ. ದೇವಸ್ಥಾನದ ಹತ್ರ ಕಂಡ್ರು ಕಾಣ್ದಿರೋ ತರ ಹೋದ್ಯಲ್ವಾ ನೀನು? ದೇವಸ್ಥಾನದ ಹತ್ರ ನಾನು ನಿಮ್ಮನ್ನು ನೋಡ್ಲೇ ಇಲ್ವಲ್ಲ. ಗುರುಗಳೇ, ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಗ್ ಸುಳ್ಳು ಹೇಳ್ತಿದಾರ ನೋಡಿ. ಸೂರ್ಯಾಂಶ, ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಮ್ಮಗಳನ್ನ ನೋಡ್ಲೇ ಇಲ್ಲ. ಸಾಕು ವಿರೂಪಾಕ್ಷ ನಿನ್ನ ನಾಟಕ. ಹೊರಟು ನಿಂತಿದ್ದ ನಮ್ಮನ್ನ ತಡೆದಿಯಲ್ಲ, ಅದು ಯಾಕೆ? ಈಗ ನಮ್ಮ ಕಣ್ ತಪ್ಪಿಸಿ ಓಡಾಡ್ತಿದ್ಯಲ್ಲ, ಅದು ಯಾಕೆ? ಮಾತಾಡು ವಿರೂಪಾಕ್ಷ, ಯಾಕೆ? ಏನಂತ ಹೇಳಿ? ಏನಂತ ಹೇಳಿ ಕಡ್ಕಿ? ಅಷ್ಟು ಆಸೆಯಿಂದ ಹಾಕಿದ ನನ್ನ ಯೋಚನೆಗಳೆಲ್ಲ ತಲೆ ಕೆಳಕಾಯ್ತು ಅಂತ ಹೇಳ, ಅಥವಾ ನನ್ನ ತಂಗಿಯಿಂದಾನೆ ಮೋಸ ಆಯ್ತು ಅಂತ ಹೇಳ, ಅಥವಾ ಬಂಗಾರಿ ಬದಲು ನನ್ನ ಮಗನೇ ದೇವಿಕಾ ಜೊತೆ ಸಂಪರ್ಕ ಬೆಳೆಸ್ದ ಅಂತ ಹೇಳ?
ಇವತ್ತು ನಾನು ಮಾಡಿದ ಸಿಹಿ ಹೇಗಿತ್ತ ಬಂಗಾರಿ? ಯಾವ ಸಿಹಿ? ನೀನು ಯಾವ ಮಾಡಿದ್ದೆ? ಅವಾಗ್ಲೇ ಮಾಡಿರ್ಲಿಲ್ವಾ? ಅಜ್ಜಿ ಹೇಳಿದ್ರಲ್ಲ ನೀನು ಚೆನ್ನಾಗಿ ತಿಂದೆ. ವಾ ಅದಾ ಅದು ಸಿಹಿನ ಮತ್ ಖಾರ ಜಾಸ್ತಿ ಆಗಿತ್ತು. ಸಿಹಿಗೆ ಯಾರಾದ್ರೂ ಖಾರ ಹಾಕ್ತಾರೇನೋ? ನನ್ನನ್ನೇ ರೇಗಿಸ್ತೀಯಾ? ನೀ ಹಾಕಿದ್ಯಲ್ಲ. ನಾನು ಯಾವಾಗ ಹಾಕ್ತೆ? ಬಿಡೆ 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 ಬಿಡೆ. ಮೇಷ್ಟ್ರಮ್ಮ, ಜಾಜಿ ಏನ್ ವಿಶೇಷ? ಇಷ್ಟು ಖುಷಿಯಾಗಿದೆಯಲ್ಲ? ಅದು ಬಂಗಾರಿ ಇದ್ದಾನಲ್ಲ, ನಾನ್ ಮಾಡಿರೋ ಸಿಹಿ ಖಾರ ಇದೆ ಅಂತ ಹೇಳ್ತಿದ್ದಾನೆ. ಸುಖದ ಉತ್ತುಂಗದಲ್ಲಿದ್ದಾಗ ಆ ಸುಖವನ್ನ ಬಿಟ್ಟು ಬೇರೆ ಯಾವುದು ಪತ್ತೆ ಅನಿಸೋದಿಲ್ಲ ಅಲ್ವಾ ಜಾಜಿ? ಏನ್ ಹೇಳ್ತಿದ್ಯಾ ವಿರೂಪಾಕ್ಷ? ದೇವಿಕಾ ಮತ್ತೆ ಬಂಗಾರಿ ಮಧ್ಯ ನಡಿಬೇಕಾದ ಪ್ರಸ್ತುತದಲ್ಲಿ ನಿನ್ನ ಮಗ ಹೇಗ್ ಬಂದ? ಹೇಗೆ ಅಂತ ಹೇಳಿ, ಹೇಗಾಯ್ತು ಅಂತ ನನ್ನ ಬಾಯಿಂದ ನಾನೇ ಹೇಗೆ ಹೇಳಿ? ನನ್ನ ತಂಗಿ ಮಾಡಿದ ಎಡವಟ್ಟಿಂದ ಇದೆಲ್ಲ ಆಯ್ತು. ಅಲ್ಲಿರೋದು ಜಾಜಿ ಅಂತ ತಿಳ್ಕೊಂಡು ಬಂಗಾರಿನೂ ಜಾಜಿನೂ ಸಂಪರ್ಕ ಬೆಳೆಸಬಾರ್ದು ಅಂತ ಹೇಳಿ ಬಂಗಾರಿನ ಅಲ್ಲಿಂದ ಅಪಹರಿಸಿ ಚಂದ್ರಾಧರನ್ನ ಪ್ರಸ್ತುತ ಕೋಣೆ ಕಳಿಸಿದ್ರು. ನನ್ನ ಯೋಚನೆಗಳೆಲ್ಲ ಹಾಳಾಗೋಯ್ತು. ನಮ್ಮ ಮನೆಯವರೇ ನನಗೆ ಮೋಸ ಮಾಡಿಬಿಟ್ರು ಕಣಕಿ, ಮೋಸ ಮಾಡಿಬಿಟ್ರು. ನನ್ನ ಪ್ರಯತ್ನ ವಿಫಲವಾಯ್ತು. ಜಾಜಿ ಬಂಗಾರಿ ಒಂದಾಗಾಯ್ತು. ಹಾಳಾದ್ದು ನನ್ನ ಕರ್ಮಕ್ಕೆ ನಾನು ಕಳಿಸಿದ ದೇವಿಕಾನೇ ನನ್ನ ಮಗನ ಜೊತೆ ಸಂಪರ್ಕ ಬೆಳೆಸೋ ಹಾಗಾಯ್ತು. ಎಲ್ಲ ಹಾಳಾಗೋಯ್ತು. ವಿರೂಪಾಕ್ಷ, ನೀನು ನಿನ್ನ ತಂಗಿ ನಿನ್ನ ಮಗ ಸೇರ್ಕೊಂಡು ಕಳ್ಳಾಟ ಆಡ್ತಿದ್ದೀರಾ. ನೀನೊಂದು ತಂತ್ರ ಹೂಡೋದಂತೆ, ಅದಕ್ಕೆ ನಿನ್ನ ತಂಗಿ ಪ್ರತಿತಂತ್ರ ಹೂಡೋದಂತೆ. ಇದನ್ನೆಲ್ಲ ನಂಬ್ತಾ ಕೂರೋದಕ್ಕೆ ನನ್ನನ್ನ ಮುಠಾಳ ಅನ್ಕೊಂಡಿದ್ಯಾ ವಿರೂಪಾಕ್ಷ? ನಾನೇ ಏನಾದ್ರೂ ಮಾಡ್ತೀನಿ ಅಂತ ಪ್ರತಿ ಸಾರ್ತಿನೂ ಇಂಥ ಆಟಗಳನ್ನ ಆಡ್ತಾ ಬರ್ತಿದ್ಯಲ್ಲ. ನೀನ್ ಅನ್ಕೊಂಡಿದ್ದು ಯಾವುದು ಆಗೋದೇ ಇಲ್ಲ ವಿರೂಪಾಕ್ಷ. ಹೌದು ಹೌದು ಹೌದು, ನಾನು ಅನ್ಕೊಂಡಿದ್ದು ಯಾವುದು ಆಗ್ಲಿಲ್ಲ. ಏನೀಗ ಏನ್ ಮಾಡ್ಬೇಕಿವಾಗ? ನನ್ನನ್ನು ಬಿಟ್ಟು ಹೋಗ್ತಿರಲ್ಲ? ಹೋಗಿ ಹೋಗಿ ಹಿಂದೆ. ಅಯ್ಯೋ ತಪ್ಪಾಯ್ತು ಮೇಷ್ಟ್ರಮ್ಮ, ಹಾಗೆಲ್ಲ ಏನೂ ಇಲ್ಲ. ಎಷ್ಟೇ ಸುಖ ಸಂಪತ್ ಬಂದ್ರೂ ನಿಮ್ಮನ್ನ ಮರೆಯಕ್ಕಾಗತ್ತಾ? ಇಷ್ಟಕ್ಕೆಲ್ಲ ಕಾರಣ ನೀವೇ ಅಲ್ವಾ? ನಿಮ್ಮನ್ನ ಮರೆತು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ನೀನ್ ನರ್ಕಕ್ಕೆ ಹೋಗೋಳಲ್ಲ ಜಾಜಿ. ಆ ಜಗನ್ಮಾತೆಯ ಅಪರಾವತಾರವಾದ ಶ್ರೀಚಕ್ರನ ಭೂಮಿಗೆ ತರೋ ಹೊಣೆ ನಿಂದು. ನೀನು ಪುಣ್ಯವಂತೆ. ನೀನು ಆ ಮಹಾತಾಯಿ ಕೃಪೆಗೆ ಪಾತ್ರಳಾದವಳು. ತಾಯಿ ಆ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂದ್ರೆ ನೀನು ಮೈ ಮರಿಬಾರ್ದಲ್ವಾ? ಇಲ್ಲ, ನಾನು ಮೈ ಮರ್ತಿಲ್ಲ ಮೇಷ್ಟ್ರಮ್ಮ. ಅದನ್ನ ನಿನ್ನ ಕಣ್ಗಳೇ ಹೇಳ್ತಾ ಇದೆ ಜಾಜಿ. ಸುಖ ವೈಭೋಗಕ್ಕೆ ಆಸೆ ಪಡೋದು ಜನಸಾಮಾನ್ಯರ ಸಹಜ ಗುಣ. ಆದ್ರೆ ನೀನು ಎಲ್ಲರಲ್ಲಿ ಒಬ್ಳಲ್ಲ. ನಿನ್ನ ಬದುಕಿನ ಕಾರಣನೇ ಬೇರೆ. ಬೇರೆಯವರಂತೆ ನೀನ್ ಬದುಕಿದ್ರೆ ನಿನ್ನ ಬದುಕಿನ ಸಾರ್ಥಕತೆ ಆಗೋದಿಲ್ಲ. ನೀನು ವ್ಯರ್ಥ ಕಾಲಹರಣ ಮಾಡೋ ಹಾಗಿಲ್ಲ. ಸಂಸಾರ ಸುಖದಲ್ಲಿ ಅಮ್ಮನವ್ರನ್ನ ಮರೆಯೋ ಹಾಗಿಲ್ಲ. ಖಂಡಿತ ಮರೆಯಲ್ಲ ಮೇಷ್ಟ್ರಮ್ಮ. ಹಾಗಂತ ಬಾಯಿ ಮಾತಿಗೆ ಹೇಳ್ತೀಯ, ಆದ್ರೆ ನೀನು ನಿನ್ನ ಕರ್ತವ್ಯಗಳನ್ನ, ನಿನಗೆ ವಹಿಸಿದ ಜವಾಬ್ದಾರಿಗಳನ್ನ ಮರ್ತಿದ್ಯಾ. ಏನದು ಮೇಷ್ಟ್ರಮ್ಮ? ದಯವಿಟ್ಟು ನೆನಪಿಸಿ. ಅಮ್ಮನವ್ರ ಮಾತನ್ನು ಮೀರೋ ಅಂತ ತಪ್ಪು ನಾನು ಯಾವತ್ತೂ ಮಾಡಿಲ್ಲ. ಅದೇನು ಅಂತ ಹೇಳಿ. ನೆನಪಿಸ್ಕೋ ಜಾಜಿ, ಈ ಹಿಂದೆ ನಾನು ನಿನಗೇನು ಹೇಳಿದ್ದೆ ಅಂತ.
ನಾನೊಬ್ಬನೇ ಸಾಕು. ನಾನು ಅಂದುಕೊಂಡಿದ್ದನ್ನ ನಾನು ಸಾಧನೆ ಮಾಡೇ ತೀರ್ತೀನಿ. ಹೋಗಿ, ಅವತ್ತೇ ಹೊರಟು ನಿಂತಿದ್ದಲ್ಲ, ಹೋಗಿ ಹಿಂದೆ. ಈಗ ಹೋಗು ಅಂದ್ರೆ ಏನರ್ಥ ವಿರೂಪಾಕ್ಷ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ನಿಂತಿದ್ದಕ್ಕೆ ಬೆಲೆನೇ ಇಲ್ವಾ ವಿರೂಪಾಕ್ಷ? ಇಷ್ಟೆಲ್ಲ ಆಗಿದ್ದು ಯಾರಿಂದ? ನಿಮ್ಮ ಮೂವರಿಂದ. ನೀನು, ನಿನ್ನ ತಂಗಿ ಮತ್ತು ಆ ನಿನ್ನ ಮಗ. ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ನೀನು ಮಾಡಿದ್ದ ಯೋಜನೆನ ನೀನು ನಿನ್ನ ಮಗ ಮತ್ತು ತಂಗಿ ಜೊತೆ ಚರ್ಚೆ ಮಾಡಿದಿದ್ರೆ ಇಂಥ ಅನಾಹುತ ಸಂಭವಿಸ್ತಿರ್ಲಿಲ್ಲ. ಸಮಸ್ಯೆ ನಿನ್ನಲ್ಲಿರೋದು ವಿರೂಪಾಕ್ಷ. ಇನ್ನು ನಿನ್ನ ಮಗ ಅಂತ ಕರೆಸಿದ್ಯಲ್ಲ, ಅವನಂತೂ ಯಾರು ಏನು ಅಂತ ತಿಳಿದೆ ಯಾವುದೋ ಒಂದು ಹುಡುಗಿ ಜೊತೆ ಸಂಪರ್ಕ ಸಾಧಿಸಿದಾನಂದ್ರೆ ಅವನೆಂಥ ಬುದ್ಧಿವಂತ ಇರ್ಬೋದು. ನಾಲಾಯಕ್. ಹೌದು, ಅವನು ನಾಲಾಯಕ್ಕೆ. ಅವನಿಂದ ನನಗೇನು ಉಪಕಾರ ಆಗುತ್ತೆ? ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಅಲ್ಲಿಂದ ಕರೆಸ್ತೆ. ಆದ್ರೆ ಅವನಿಗಿಂದ ನನಗೆ ಏನಾಯ್ತು? ಅವನಿಂದ, ಅವನ ವಿದ್ಯೆಯಿಂದ, ವಿದ್ವತ್ತಿಂದ ನನಗೆ ಯಾವ ರೀತಿಯಾದ ಪ್ರಯೋಜನ ಆಗ್ಲಿಲ್ಲ, ಬರೀ ತೊಂದರೆನೇ ಆಯ್ತು. ಹೋಗ್ಲಿ ಅಂದ್ರೆ ನನ್ನ ಮಾತು ಕೇಳಲ್ಲ ಅವನು. ಅವ್ರ ಅತ್ತೆ ಮಾತು ಅಂತಾರೆ ಅವನಿಗೆ ವೇದವಾಕ್ಯ. ಇಲ್ದೇ ಇದ್ರೆ ಅವಳು ಹೇಳಿದ್ದು ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತಾ ಇದ್ದ. ಜಾಜಿ ಅಂತ ಹೇಳಿ ದೇವಿಕಾ ಜೊತೆ ಸಂಪರ್ಕ. ನೀನು ಒಟ್ಟು 3 ಕ್ಷೇತ್ರಗಳ ದರ್ಶನ ಮಾಡಬೇಕು, ಸೇವೆ ಕೊಟ್ಟು ಬರಬೇಕು. ಆದರೆ ನೀನು ಒಂದೇ ಕ್ಷೇತ್ರನ ದರ್ಶನ ಮಾಡಿದ್ಯಾ. ಇನ್ನು 2 ಕ್ಷೇತ್ರಗಳ ದರ್ಶನ ಮಾಡಬೇಕು. ಅದನ್ನ ಯಾವಾಗ ಮಾಡ್ತೀಯಾ? ನೀವ್ ಯಾವಾಗ ಹೇಳ್ತಿರೋ ಅವಾಗ ಹೊರಡ್ತೀನಿ ಮೇಷ್ಟ್ರಮ್ಮ. ಕ್ಷೇತ್ರಗಳ ದರ್ಶನಕ್ಕೆ ದಿನ ಎಣಿಸ್ಬೇಕಾಗಿಲ್ಲ, ತಕ್ಷಣ ಹೊರಡೋ ಏರ್ಪಾಟ್ ಮಾಡ್ಕೋ. ಅವನೊಬ್ಬ ಅಪ್ರಯೋಜಕ. ಅಂತಹ ಅಪ್ರಯೋಜಕ ಮಗನಿಗೆ ಜನ್ಮ ಕೊಟ್ನಲ್ಲ ನಾನು. ನಾನು 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 ನಿಜವಾದ ಪ್ರಯೋಜಕ, ನಿಜವಾದ ಪ್ರಯೋಜಕ ನಾನು. ಮೇಷ್ಟ್ರಮ್ಮ, ಜಾಜಿನ್ ಹುಡುಕ್ತಾ ಇದೆಯಾ ಬಂಗಾರಿ? ಹೌದು ಮೇಷ್ಟ್ರಮ್ಮ. ನೀನ್ ಯಾವಾಗ್ಲೂ ಅವಳಿಗೆ ನೆರಳಾಗಿ ಬೆಂಗಾವಲಾಗಿ ಇರಬೇಕು. ಅಂದ್ರೆ ನೀನು ಅವಳ ರಕ್ಷಣೆಗಾಗಿರ್ಬೇಕು ಅಂತ ಅರ್ಥ. ನಿಮ್ಮಿಬ್ಬರ ಹುಟ್ಟಿನ ಕಾರಣವೇ ಶ್ರೀಚಕ್ರ. ನೀವಿಬ್ರು ಒಂದಾದ ಕಾರಣನೇ ಶ್ರೀಚಕ್ರ. ಅದನ್ನ ಮರೆತು ನಡೆಯೋದು ಅಪರಾಧ. ನೀನು ಯಾವುದೇ ಕಾರಣಕ್ಕೂ ಜಾಜಿನ ಬಿಟ್ಟು ಹೋಗೋ ಹಾಗಿಲ್ಲ. ಅವಳಿಗೆ ಯಾವಾಗ ಬೇಕಾದರೂ ಕಷ್ಟ ಎದುರಾಗಬಹುದು. ಮುಂದಿನ 9 ತಿಂಗಳವರೆಗೂ ಅವಳ ರಕ್ಷಣೆ ನಿನ್ನ ಹೊಣೆ. ಅವಳಿಗೆ ಮತ್ತು ಅವಳ ಗರ್ಭಕ್ಕೆ ತೊಂದರೆ ಇದೆ. ಅವಳ ರಕ್ಷಣೆಗೋಸ್ಕರನೇ ನೀನಿರೋದು. ಮರೆತು ನಡಿಬೇಡ. ಇಲ್ಲ ಇಲ್ಲ, ಅವಳಿಗೆ ಏನಾಗೋಕೆ ನಾನು ಬಿಡಲ್ಲ. ಅವಳ ಜೊತೆ ಯಾವಾಗ್ಲೂ ನಾನು ಇರ್ತೀನಿ.
ಇಷ್ಟೊತ್ತು ಈ ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಗುಣಗಾನ ಮಾಡ್ತಿದ್ರು ಅಂತ ಕಾಣತ್ತಲ್ವಾ? ಬೇಷ್, ನನ್ನ ಬಗ್ಗೆ ತುಂಬ ಚೆನ್ನಾಗೇ ಹೇಳಿರ್ತಾರೆ. ಮನಸ್ಸಿನಲ್ಲಿದ್ದ ಕೊಚ್ಚೆ ಹೊರಬಂತು ಅಂತ ಕಾಣತ್ತೆ ಅಲ್ವಾ ವಿರೂಪಾಕ್ಷ ಶಾಸ್ತ್ರಿಗಳೇ? ನಾನೇನು ಹೇಳ್ತೀನಿ ಅನ್ನೋದು ನಾನೇನಾಗಿದ್ದೀನಿ ಅನ್ನೋದರ ಒಟ್ಟು ಮೊತ್ತ ಆಗಿರುತ್ತೆ. ಹಾಗಾಗಿ ಇವರು ನನ್ನ ಬಗ್ಗೆ ಏನೇನು ಹೇಳಿದಾರೋ ಅದು ನಾನಲ್ಲ, ಅದು ಇವರ ವ್ಯಕ್ತಿತ್ವ. ಕಿರಿಚ್ಬೇಡಿ, ನಿಮ್ಮ ಈ ಗೊಡ್ಡು ಕೂಗಾಟಕ್ಕೆ ಹೆದರೋನಲ್ಲ ನಾನು. ನಾನೇನ್ ಚಕ್ರಾಪುರಿ ಪ್ರಜೆ ಅಲ್ಲ ಸ್ವಾಮಿ, ವಾರಣಾಸಿ ನೀರ್ ಕುಡ್ದಿರೋನು. ನಿಮ್ಮ ಈ ಅಬ್ಬರಕ್ಕೆ ಕುಗ್ಗೋನಲ್ಲ, ಮತ್ತಷ್ಟು ಉಬ್ಬವನು. ಅರ್ಥ ಮಾಡ್ಕೊಳ್ಳಿ. ಇರ್ಲಿ, ಈಗ ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನೋದನ್ನ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟೊತ್ತು ಇವರು ನಿಮ್ಮ ಮುಂದೆ ಬೊಬ್ಬೆಡ್ತಿದ್ರಲ್ಲ, ಅದು ಒಂದು ಮಟ್ಟಿಗೆ ಸತ್ಯನೇ. ಯಾಕೆ ಅಂದರೆ ನಾನು ಬಂದ ಕೆಲಸ ಪೂರ್ತಿ ಮಾಡೋಕ್ಕಾಗಿಲ್ಲ. ಇವರು ನನ್ನ ಮದುವೆ ಆಗು ಅಂತ ಕರೆಸಿದ್ರು, ಆದರೆ ನಾನು ಮದುವೆ ಆಗಬೇಕಾಗಿರೋ ಹುಡುಗಿಗೆ ಮದುವೆನೂ ಆಯಿತು, ಪ್ರಸ್ಥಾನೂ ಆಯಿತು. ಜಾಜಿ, ಈಗ ನೀನು ಪುಟ್ಟ ಹುಡುಗಿ ಅಲ್ಲ, ಗೃಹಿಣಿ ಆಗಿದೆಯಾ. ನಿನಗೆ ನಿಂದೇ ಆದ ಸಂಸಾರ ಅಂತಿದೆ. ಈಗ ನಮ್ಮ ಸುಂದರಿ ಇದ್ದಿದ್ರೆ ಅವಳಿಗೂ ಅವಳದೇ ಅಂತ ಸಂಸಾರ ಇರ್ತಿತ್ತೋ ಏನೋ ಅಲ್ವಾ? ನಿಂಗೆ ಗೊತ್ತಾ ಜಾಜಿ, ನಮ್ಮ ಸುಂದರಿ ಹುಟ್ಟಿದಾಗ ನಮ್ಮ ಮನೆಯಲ್ಲಿ ಕಡು ಬಡತನ, 2 ಹೊತ್ತು ಊಟಕ್ಕೂ ಕಷ್ಟ. ನಾನೊಂದು ಹಳೆ ಸೈಕಲ್ ಇಟ್ಕೊಂಡು ಎಷ್ಟೋ ದೂರ ಹೋಗ್ತಿದ್ದೆ ಕೆಲಸ ಹುಡುಕೊಂಡು. ಸಂಸಾರದ ಜವಾಬ್ದಾರಿ, ಜೀವನ ಸಾಕಬೇಕಲ್ಲ, ಹೇಗೋ ಸಾಕ್ತಾ ಇತ್ತು. ಇನ್ನೊಂದು ವಿಶೇಷ ಗೊತ್ತಾ, ನಮ್ಮ ಸುಂದರಿ ಹುಟ್ಟಿದ್ದು ತ್ರಿಪುರ ಸುಂದರಿ ಅಮ್ಮನವ್ರ ಸನ್ನಿಧಿಲಿ. ಅಂಥ ಅಮ್ಮನವ್ರ ಸನ್ನಿಧಿಲಿ ಹುಟ್ಟಿದ್ರು ಶುದ್ಧ ನಾಸ್ತಿಕಳಾಗ್ಬಿಟ್ಲು. ಮುಂದೆ ನನಗೆ ಅದೇ ಅಮ್ಮನವ್ರ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಕೆಲಸ ಸಿಕ್ತು. ಆಮೇಲೆ ಬದುಕೆಷ್ಟೋ ಸುಧಾರಿಸ್ತು. ನಮ್ಮ ಸುಂದರಿ ದೊಡ್ಡೋಳಾದ್ಮೇಲೆ ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡ್ಲು. ನಾವಿಬ್ರು ಅಮ್ಮನವ್ರ ಸೇವೆ ಮಾಡ್ತಿದ್ವಿ. ಆದರೆ ಅವಳು ಯಾವತ್ತೂ ಅಮ್ಮನವ್ರ ಸೇವೆ ಅಂತ ಅನ್ಕೊಳ್ಳೇ ಇಲ್ಲ. ಸಂಬಳ ಕೊಡೋ ಕೆಲಸ ಅಂತ ಮಾತ್ರ ಅನ್ಕೋತಿದ್ಲು. ನಾನೆಷ್ಟೋ ಹೇಳ್ದೆ ತಿದ್ದಿ ತೀಡಿ, ಅವಳು ಬದಲಾಗಲೇ ಇಲ್ಲ. ಆದರೆ ಒಂದು ದಿವಸ ಸುಂದರಿ ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಲು. ಅದೇನು ಪಾಪ ಮಾಡಿದ್ವೋ, ಹೆತ್ತ ಮಗಳನ್ನ ನಮ್ಮ ಕಣ್ಣು ಮುಂದೆನೆ ಕಳ್ಕೊಂಡ್ಬಿಟ್ಟು. ಅಲ್ಲಿಗೆ ನಿಮ್ಮಿಬ್ಬರ ಶ್ರೀಚಕ್ರದ ಆಸೆ ಮಣ್ಪಾಲಾಯ್ತು. ಹಾಗಂತ ಸುಮ್ಮನೆ ಸೋತೋಗೋ ನಾನಲ್ಲ. ನನಗೆ ಸಿಗದೆ ಇರೋದು ಪರರ ಸ್ವತ್ತಾಗೋದನ್ನ ನಾನು ಸಹಿಸಲ್ಲ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇದಕ್ಕೆ ನೀವೆಲ್ಲ ಒಪ್ಪೋದಾದ್ರೆ ಅದನ್ನೇ ಮಾಡ್ತೀನಿ. ನೀನು ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳು ವಿರೂಪಾಕ್ಷ. ಈಗಾಗಲೇ ಮಾಡಿರೋ ಉಪಕಾರನೇ ಸಾಕು. ಇದನ್ನ ಇಷ್ಟು ಸುಲಭಕ್ಕೆ ತಳ್ಳ ಹಾಕ್ಬೇಡ ಕಟ್ಕೆ. ಇದು ಅಂತಿಂತ ಪ್ರಯೋಗ ಅಲ್ಲ. ವಾಮಾಚಾರ ಶಕ್ತಿ ಬಗ್ಗೆ ನಿನ್ಗೇನು ಹೇಳಬೇಕಾಗಿಲ್ಲ ಅನ್ಕೋತೀನಿ. ಇದನ್ನ ಪ್ರಯೋಗಿಸಿದ್ರೆ ನಾವು ಅನ್ಕೊಂಡಿದ್ದ ಕೆಲಸ ಹಾಗೆ ಆಗತ್ತೆ, ಇಲ್ಲ ಅಂದ್ರೆ ನನ್ನ ತಲೆ ಹೋಗುತ್ತೆ.